I'm in conversation with one of the finest actors of India, ಶ್ರೀ ಅನಂತ್ ನಾಗ್ ಅವರು. ರೈಟ್ ಸರ್, ನಿಮ್ಮ ಐಕಾನಿಕ್ ಫಿಲ್ಮ್ಸ್ ಅಲ್ಲಿ ಒಂದು ಅದ್ಭುತವಾದ ಚಿತ್ರ, ನಾವೆಲ್ಲ ಬಹಳ ಇಷ್ಟಪಟ್ಟಂತ ರೋಲ್ ಬೆಳದಿಂಗಳ ಬಾಲೆ. ಹೋಲ್ ಫಿಲ್ಮ್ ಯು ಜಸ್ಟ್ ಸ್ಪೋಕ್ ಟು ಅ ಗರ್ಲ್ ಆನ್ ಫೋನ್. ದಟ್ ಇಸ್ ದ ಬ್ಯೂಟಿ ಆಫ್ ದಟ್ ವಾಯ್ಸ್. ಅಂದರೆ ಆ್ಯಕ್ಚುಲಿ ಈಗ ನೀವು ಆಡಿಯನ್ಸ್ ಅಥವಾ ನೀವು ನೋಡುವಾಗ ನೀವು ಹಿಯರ್ ದ ವಾಯ್ಸ್ ಆಫ್ ದ ಗರ್ಲ್ ಆ್ಯಂಡ್ ದೆನ್ ಮೀ ಆಲ್ಸೋ. ನನಗೆ ಸಿನಿಮಾದಲ್ಲಿ ಹಂಗೆ ಆಗೋದಿಲ್ಲ, ಈಗೆಲ್ಲೋ ಕೇಳಿಸ್ದ ಹಾಗೆ ನಟಿಸ್ಬೇಕು ನಾವು. ಕೇಳಿಸ್ತು ನೋಡಿ ಸರ್. ಹಲೋ 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 ಹಲೋ, ಅದೇ ಬಾಲೆ ಸರ್. ಓಹ್ ರೇವಂತ್, ನಾನು ನಿಮ್ಮ ಅಭಿಮಾನಿ. ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ. ಅಲ್ಲಿ ಕಾಣಲಿಲ್ಲ ಯಾರಿಗೂ, ಇಲ್ಲಾದ್ರೂ ಬಂದು ತೋರಿಸಿ ನೀವು ಯಾರು. ಸರ್, ಅದಕ್ಕೆ ವಾಯ್ಸ್ ಕೊಟ್ಟಂತ ಅದೇ ಮಂಜುಳಾ ಗುರುರಾಜ್ ಅವರು ಈಗ ಫೋನಲ್ಲಿ ಇದ್ದಾರೆ ಆಫ್ಟರ್ ಆಲ್ ದಿಸ್ ಇಯರ್ಸ್. ಹಲೋ ಹಲೋ ಮಂಜುಳಾ. ಹಲೋ, ನಮಸ್ಕಾರ. ನೀವು ಡಬ್ಬಿಂಗಿಗೆ ವಾಯ್ಸ್ ಕೊಟ್ರಿ, ಗೊತ್ತಾಯ್ತು. ನಿಮ್ಮ ಶೂಟಿಂಗ್ ಟೈಮಲ್ಲೂ ನೀವು ಇದ್ದಿದ್ರೆ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಮೇಲೆ ಹೋಗ್ತಿತ್ತು. ಯಾಕಂದ್ರೆ ನಿಮ್ಮ ವಾಯ್ಸು, ನಿಮ್ಮ ಡೈಲಾಗ್, ನಿಮ್ಮ ಮಾತುಗಳನ್ನು ಊಹಿಸಿಕೊಂಡು ನಾನು ನಟಿಸ್ಬೇಕಾಗ್ತದೆ ಸರ್. ವಾವ್, ನಿಮ್ಮ ಆಕ್ಟಿಂಗ್ ನನಗೆ ಸ್ಫೂರ್ತಿ ಸಿಕ್ತು ಸರ್, ನಾ ಮಾತಾಡೋದಕ್ಕೆ. ಥ್ಯಾಂಕ್ ಯು ಮಂಜುಳಾ ಅವರೇ. ಥ್ಯಾಂಕ್ ಯು. ಓಕೆ, ರೈಟ್. ಎಸ್ ಸರ್, ವಿ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್. ಈಗ ಜನರಿಗೆ, ಆಡಿಯನ್ಸ್ಗೆ ಆ ವಾಯ್ಸ್ ಸಿಗ್ತದೆ, ನನಗೆ ಆ ವಾಯ್ಸ್ ಸಿಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಸುನಿಲ್ ವುಡ್ ಬಿ ಆತ ಬೀಂಗ್ ಎ ಡೈರೆಕ್ಟರ್, ಅವನು ಕ್ಯಾಮ್ರಾನೇ ನೋಡ್ಬೇಕು, ಅವರು ಕ್ಯಾಮ್ರಾ ಕಡೆ, ಎಕ್ಸ್ಪ್ರೆಷನ್ಸ್ ಕಡೆ. ಸೊ ಯಾರೋ ಅಸೋಸಿಯೇಟ್ would read the dialogues. Yes. Read andre literally read it. Yes. He would not put any emotion, blank and flat. ನಾನು ಎಷ್ಟೋ ಸಲ ಸಿಟ್ಬಿಟ್ಟು, ಅದೇ ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ದಪ್ಪ ಮಾತಾಡೋದು ನಾವು. ಸ್ವಲ್ಪ ಫೀಲಿಂಗ್ ಕೊಡ್ರಿ, ಸ್ವಲ್ಪ ಕರೆಕ್ಟಾಗಿ. ಸುನಿಲ್, ನೀವು ಅವ್ರಿಗೆ ಸರಿಯಾಗಿ ಕಲಿಸ್ಕೊಂಡು ಕರ್ಕೊಂಡು ಶೆಟ್ಟಿಗೆ ಅಂತೆಲ್ಲ ನಾವೆಲ್ಲ ಕಿರ್ಚಾಡುವೆ ಈ ಥರದ. ಬಟ್ ಅದರ ರಿಸಲ್ಟ್ಸ್ ಸುನಿಲ್ ಕುಮಾರ್ ದೇಸಾಯಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸ್ವಾಗತಿಸಿ, ಪ್ಲೀಸ್ ವೆಲ್ಕಮ್. ಮೊದಲಿನ ಹೇಳಿ ಸರ್, ವೀಕೆಂಡ್ ವಿತ್ ರಮೇಶ್ಗೆ ಅನಂತ್ ನಾಗ್ ಅವರು ಬಂದರೆ ಸುನಿಲ್ ಕುಮಾರ್ ದೇಸಾಯಿ ಅವರು ಬಂದೇ ಬರ್ತಾರೆ ಅಂತ ಹೇಳಿ. ನಮ್ದು ಕೆಮಿಸ್ಟ್ರಿನೇ ಒಂಥರ ವಿಚಿತ್ರ. ನನಗೆ ಕತೆ ಹೇಳಕ್ ಬರಲ್ಲ, ಸನ್ನಿವೇಶ ಹೇಳಕ್ ನೋಡ್ತೀನಿ, ಸ್ವಲ್ಪ ಡೈಲಾಗ್ ಹೀಗೆ ಇರ್ಬೇಕಂತ ಹೇಳ್ತೀನಿ. ಕರೆಕ್ಟಾಗಿ ಕ್ಯಾಚ್ ಮಾಡ್ತಾರೆ, ಮಾಡಿಬಿಟ್ಟು ಅದನ್ನ ಹೇಗೆ ಇಂಪ್ರೂವೈಸ್ ಮಾಡಬೇಕು, ಅದು ನಾನು ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಚೆನ್ನಾಗಿರುತ್ತೆ ಸರ್. ಅವತ್ತಿಂದ ಇವತ್ತವರೆಗೂ ನಮಗೆ ಆ ಬೆಳದಿಂಗಲ ಬಾಲೆಯಲ್ಲಿ ಒಂದು ಕೈ ಬರುತ್ತಲ್ಲ ಸರ್, ಆ ಕೈ ಯಾರ್ದು ಅನ್ನೋ ಕ್ವಶನ್ ಮಾರ್ಕ್ ನಮ್ಮಲ್ಲಿ ಉಳಿದು ಬಿಟ್ಟಿದೆ. ಧ್ವನಿ ಕೇಳಿಸ್ತು, ಕೈ ನೋಡಿದ್ವಿ, ಮುಖಾನ ಒಂದ್ಸಲ ನೋಡ್ಬಿಡೋಣ ಸರ್. ಅನಂತ್ ನಾಗ್ ಅವ್ರಿಗೆ ಒಂದು ಸ್ಪೆಷಲ್ ಮೆಸೇಜ್ ಕಳಿಸಿದ್ದಾರೆ ಆ ಬಾಲೆ ಅವರು. ಇನ್ನೊಂದು, ಹೀರೋಗೆ ಹೀರೋಯಿನ್ ಬೇಕಲ್ಲ, ಕಾಣಿಸೋದಕ್ಕಿಂತ ಕೇಳಿಸೋದ್ರಲ್ಲಿ ಒಂದು ಫುಲ್ ಇಲ್ಲ, ಶಕ್ತಿ ಇಲ್ಲ, ಒಂದು ಜನರು ಒಂದು ಮಾಂತ್ರಿಕತೆ ಇಲ್ಲ ಅಂದ್ರೆ ಕಷ್ಟ ಆಗಿರೋದು. ಮಾದಕತೆನೇ ಇದೆ. ಮಾದಕತೆ, ಆ ಮಾದಕತೆನೇ ಇವತ್ತಿಗೂ ಜನರ ಮನಸ್ಸಲ್ಲೇ ಗುಂಗೆಡಿಸ್ತಾ ಇದೆ. ಸೋ ನೈಸ್. ಇದೇ ವಾರ ನಮ್ಮ ಡೈರೆಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡುವಂತ ರೇ ಚಿತ್ರ, ಅನಂತ್ ನಾಗ್ ಸಾರು ನಾನು ಜೊತೆಗೆ ಆಕ್ಟ್ ಮಾಡ್ತೀವಿ. ಆ ಫಿಲ್ಮ್ ರಿಲೀಸ್ ಆಗ್ತಿದೆ. ಆ ಚಿತ್ರದ ಒಂದು ಸಣ್ಣ ತುಣುಕು ನಿಮಗಾಗಿ. 25 ಚಿತ್ರಗಳು ಜೊತೆಗೆ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಇಟ್ ಬಿನ್ ವಂಡರ್ಫುಲ್. ಮೊದಲ ದಿವಸ ಚಿತ್ರೀಕರಣಕ್ಕೆ ಹೋದಾಗ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಆ್ಯಂಡ್ ಐ ಹ್ಯಾಡ್ ಸೀನ್ ಅವರ್ ಪರ್ಫಾರ್ಮೆನ್ಸ್, ಅಬ್ಸಲ್ಯೂಟ್ಲಿ ನ್ಯಾಚುರಲ್, ಕೇರ್ ಫ್ರೀ ಆ್ಯಕ್ಟಿಂಗ್ ಅಲ್ಲೆಲ್ಲ ನೋಡಿದ್ರಿಂದ. ಸೊ ಇವರ ಪರಿಚಯ ಆದಮೇಲೆ ನಾನು ಐ ಹ್ಯಾವ್ ಟು ಮ್ಯಾಚ್ ಹರ್ ಅನ್ನೋದೊಂದು ಮನಸ್ಸಲ್ಲಿತ್ತು. She would give some suggestions and all, which I would sportingly take also. Sorry. And that brought about a kind of a camaraderie, which continued film after film after film, and then she is what she is. I mean, she doesn't need my certificate anymore. ಎಸ್ ಸರ್. ಬಾಲ್ಯದಿಂದ ನಿಮ್ಮ ಜೊತೆ ಒಬ್ರು ಇದಾರಂತೆ, ಈಗಲೂ ನಿಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಅವರೊಬ್ರು ಬಂದಿದ್ದಾರೆ, ಯಾರು? ಸ್ವಾಗತಿಸಿ. ನೀವು ನನ್ಗಿಂತ ದೊಡ್ಡವರು, ಅದಕ್ಕೆ 8 ತಿಂಗಳು ದೊಡ್ಡವರು, ಜಾಸ್ತಿ ಇಲ್ಲ. ಮಾಡಿದ್ರೆ ಸರಿಯಾಗಿ ನಮಸ್ಕಾರ ಮಾಡ್ಬೇಕಪ್ಪ, ಇದೆಯಲ್ಲ. ನಾವು ಬಾಲ್ಯ ಸ್ನೇಹಿತರು ಅಂದ್ರೆ, ನಾನು 7ನೇ ಕ್ಲಾಸು, ಅವನು 8ನೇ ಕ್ಲಾಸ್. ಆವಾಗಿಂದ ಫ್ರೆಂಡ್ಸ್. ನೀನು 8ನೇ ಕ್ಲಾಸ್, ನಾನು 9 ಬಾಂಬೆಗೆ ಬಂದಾಗ ನಾನು 9ನೇ ಕ್ಲಾಸ್. ಸರಿ, 9. ಆವಾಗ ನಾನು ಮಿಮಿಕ್ರಿ ಎಲ್ಲ ಮಾಡ್ತಿದ್ದೆ. ಇವನು ಅದನ್ನು ನೋಡಿ ಭಯಂಕರ ಗೇಲಿ ಮಾಡೋನು ನನಗೆ. ಏನೇನು ಮಾಡ್ತೀಯ ಸ್ಟೇಜಲ್ಲಿ ಹೋಗ್ಬಿಟ್ಟು, ಕೋತಿ ಚೇಷ್ಟೆ, ಬಾ ನನ್ನ ಜೊತೆಲಿ ನಾಟಕ ಮಾಡು ಅಂತ. ಆವಾಗ ನಾಟಕಕ್ಕೆ ಕರ್ಕೊಂಡು ಬಂದಿರೋರು ಅಣ್ಣ. ನಾವಿಬ್ಬರು ಭಾಳ ಎಂಜಾಯ್ ಮಾಡಿದ್ವಿ ಆ ಟೈಮು. ಏನು ಸರ್, ಓಕೆನಾ? ಪಾಕೆಟಲ್ಲಿ ದುಡ್ಡಿಲ್ಲ, ಎಂಜಾಯ್ ಮಾಡಿದ್ವಿ ಅಂತ ಇಬ್ಬರಿಗೂ ಆಸೆ ಇರ್ತಿರ್ಲಿ. ಹೌದು, ನಮ್ಮಿಬ್ರು ಜೋಡಿ ನಾವೆಲ್ಲೋ ಹೋದರೆ ಎಲ್ಲ ಹುಡುಗರು ನಮ್ಮ ಹಿಂದೆ,
ನನಗೆ ನನ್ನ ಹಿಂದೆ ಇರ್ಬೋದು ಅಂತ ಅವನ ಹಿಂದೆ ಆಗಿನ ಕಾಲದಿಂದ ಹಿ ಹ್ಯಾಡ್ ಅ ವಂಡರ್ಫುಲ್ ಇಮೇಜ್ ವಿತ್ ಆಲ್ ದ ಯಂಗ್ ಗರ್ಲ್ಸ್. ವಯಸ್ಸಾಗಿರೋರು ಈ ಥರ ಮೊಮ್ಮಗ ಇರಬೇಕು ಅಂತ ಆಸೆ ಪಡೋರು, ತಾಯಿಂದರು ಈ ಥರ ಮಗ ಇರಬೇಕು ಅಂತ ಆಸೆ ಪಡೋರು, ತಂಗಿರು ಈ ಥರ ಅಣ್ಣ ಇರಬೇಕು ಅಂತ ಆಸೆ ಪಡೋರು. ಮಿಕ್ಕಿದೆಲ್ಲರೂ ಏನೇನು ಆಸೆ ಪಡ್ತಾ ಇದ್ರು ಗೊತ್ತಿಲ್ಲ, ಆದರೆ ಆಸೆ ಪಡೋರು. ನನ್ನ ಹತ್ರ ಭಯಂಕರ ಫ್ರೆಂಡ್ಲಿ ಇರೋರು ಈ ಹುಡುಗಿರು. ನನಗೆ ಖುಷಿ, ಏನು ನಾನು ಇಷ್ಟು ನೋಡೋಕ್ಕೂ ಚೆನ್ನಾಗಿಲ್ಲ ಆದರೂ ಏನೇನು ಮಾತಾಡ್ತಾರೆ ಅಂತ ಅವ್ರು ಕೇಳೋರು. ಅವ್ನು ಯಾವಾಗ ಬರ್ತಾನೆ ಅಂಥ ರೊಮ್ಯಾಂಟಿಕ್ ಇಮೇಜ್. ನನಗೆ ನಾದಿನಿಗಳು ಜಾಸ್ತಿ, ಅವ್ರು ಎಲ್ಲ ಇವ್ರಿಗೆ ಫ್ಯಾನು, ಇನ್ಕ್ಲೂಡಿಂಗ್ ಮೈ ವೈಫ್. ನನ್ನ ಸಿನಿಮಾ ನೋಡಿ ನನ್ನ ಹೆಂಡತಿ ನನ್ನ ಕೌತುಕ ಯಾವತ್ತೂ ಮಾಡಲಿಲ್ಲ. ನಾನು ಏನೋ ಒಂದು ಸಿನಿಮಾ ಮಾಡಿದ್ದೀನಿ, ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಹೇಗೆ ಅಂದರೆ ಅದರಿಂದ ನಾನು ಕೂಡ ಪಿಕ್ಚರ್ ತೋರಿಸೋದು ಬಿಟ್ಬಿಟ್ಟೆ. ನಾನು ಒಂದಿನ ಕೇಳಿದೆ, ಸರ್ ಸ್ವಲ್ಪ ಟಿಪ್ಸ್ ಕೊಡಿ ನನಗೂ, ನಾನು 35 ವರ್ಷದಿಂದ ಸಿನಿಮಾ ರಂಗದಲ್ಲಿ ಇದ್ದೀನಿ, ಒಂಚೂರು. ಅವರು ಏನು ಹೇಳಬೇಕು ನನಗೆ, ಬಾರ್ನ್ ಗಿಫ್ಟ್, ಇದು ಪಡ್ಕೊಳಕ್ಕಾಗಲ್ಲ, ಇದು ಇರಬೇಕು. ಅದರಿಂದ ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ, ಮುಂದಿನ ಜನ್ಮ ಇದ್ರೆ ನೋಡೋಣ. ಏನು ಬೈತೀರಾ ಹೊಡಿತೀರಾ ಏನು ಬೇಕಾದ್ರೆ ಮಾಡಿ, ಪರವಾಗಿಲ್ಲ. ಯು ಆರ್ ಮೈ ಗುರು ಬಂಧು. ಥ್ಯಾಂಕ್ ಯು ಸೊ ಮಚ್. ಸರಿಯಾಗಿ ಮಾಡಿದ್ರೆ ಸರಿ ಮಾಡ್ಬೇಕು ಮೊದಲು ಹೇಳಿದಾರೆ ಅವರು. ಅದು ಆವಾಗ ಮಾಡ್ತಾರೆ. ಅದು ಸಿನಿಮಾದಲ್ಲಿ ಸ್ಟೈಲ್ ಇತ್ತು, ಯಾವುದು ಮಾ ಅಂತ ಹೇಳಿ ಇಷ್ಟೇ ಅಷ್ಟೇ ಆತರ. ಹಾಗೆ ಮಾಡ್ದ, ಅದಕ್ಕೆ ಹಂಗೆ ಹೇಳಿದೆ. ಸರಿಯಾಗಿ ಮಾಡೋದು ಅಣ್ಣ ಅಂತ ಕರೆದ್ಮೇಲೆ. ನಿಮ್ಗೆ ಗೊತ್ತಲ್ಲ, ಬಹಳ ಒಳ್ಳೆ ಸಿಂಗರ್. ನಾವಿಬ್ಬರು ಒಂದು ಕಡೆಯಿಂದ ನಾಟಕಕ್ಕೆ ರಿಹರ್ಸಲ್ಗೆ ಹೋದಾಗ ಟೈಮ್ ಸಿಗ್ತಾ ಇತ್ತು. ಸೊ ನಾನು ಅನಂತ್ ಹೇಳೋದು, ಅನಂತ್ ನಾನು ಶುರು ಮಾಡ್ತೀನಿ, ಎಂಡ್ ನೀನು ಮಾಡು ಅಂತ. ಓ ಧೂಮ ಮಚಾಯ ಇದು ಬರಲ್ಲ. ಇದು ಯಾಡ್ಲಿಂಗ್. ಇದು ಎಷ್ಟೋ ವರ್ಷ ನಾವು ಬೇಜಾರಾದಾಗ ಈ ಹಾಡು ಹಾಡೋದು. ಅವ್ರು ಎಲ್ಲ ಕೇಳೋರು, ರಿಹರ್ಸಲ್ಗೆ ಬಂದಿರೋರು, ಎಷ್ಟು ಚೆನ್ನಾಗಿ ಹಾಡ್ತೀರಾ ಡುಯೆಟ್ ಸಾಂಗ್ ಅಂತ. ರೈಟ್. ನೀವು ಮಂದೀಪರೇ, ನೀವು ಬಹಳ ಹತ್ತಿರದಿಂದ ಅನಂತ್ ನಾಗ್, ಶಂಕರ್ ನಾಗ್ ಸೋದರ ನೋಡಿದ್ದೀರಾ. ಹೌದು ಹೌದು. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದಮ್? ಅಲ್ಲ, ಡಿಫ್ರೆನ್ಸ್ ತುಂಬ ಇತ್ತು. ಇಬ್ಬರು ಒಂದೇ ಥರ ಇರಲಿಲ್ಲ. ಅವನು ಪ್ಲ್ಯಾನ್ ಮಾಡೋನು, ಇವರು ಕಂಪ್ಲೀಟ್ ಮಾಡೋರು. ನನ್ನ ಜೀವನದಲ್ಲಿ ಅಣ್ಣನಿಗೆ ಉಲ್ಟಾ ಜವಾಬ್ ಕೊಡೋದು ಎಷ್ಟೋ ತಮ್ಮಂದ್ರು ನೋಡಿದ್ದೀನಿ. ಶಂಕರ್ ನೆವರ್ ಯೂಸ್ ಟು ಬ್ಯಾಕ್ ಆನ್ಸರ್. ಅನಂತ್, ನಾನು ಅಣ್ಣ ತಮ್ಮ ಇದ್ವಿ, ಆದರೆ ಈ ಥರ ಇಲ್ಲ. ಬಟ್ ಅವ್ರದ್ದು ಒಂದು ಅಪ್ಪ ಮಗ ಥರ ಇದ್ದರು, ಅಣ್ಣ ತಮ್ಮನಕ್ಕಿಂತ. ಇಫ್ ಐ ಆಮ್ ನಾಟ್ ರಾಂಗ್. ಅಣ್ಣನಿಗೆ ಎಷ್ಟು ಭಯ ಗೊತ್ತಾ ಅಣ್ಣನ ಬಗ್ಗೆ. ಅವನಿಗೆ ಸಿಗರೆಟ್ ನನ್ನ ಮುಂದೆನೇ ಶುರು ಮಾಡ್ದ ಅವನು. ನಾವಿಬ್ಬರು ಆವಾಗ ಸೇದ್ತಾ ಇದ್ವಿ. ನನಗೆ ಸ್ವಲ್ಪ ಆಸ್ತಮಾ ಪ್ರಾಬ್ಲಮ್ ಅಂತ ನಾನು